ದೆಹಲಿಯಲ್ಲಿ BJP ಕೋರ್ ಕಮಿಟಿ ಸಭೆ ನಡೆಯುತ್ತೆ. 28 ಅಭ್ಯರ್ಥಿಗಳ ಪೈಕಿ ಎಷ್ಟು ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ನರೇಂದ್ರ ಮೋದಿ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ನಡ್ಡಾ ಇರ್ತಾರೆ, ಯಡಿಯೂರಪ್ಪನವರು ಇರ್ತಾರೆ, ಆಮೇಲೆ ಪ್ರಹ್ಲಾದ್ ಜೋಶಿ ಇರ್ತಾರೆ, ವಿಜಯೇಂದ್ರ ಇರ್ತಾರೆ, ಅನೇಕ ಸಂತೋಷ್ ಅವರು ಇರ್ತಾರೆ, ಎಲ್ಲ ನಾಯಕರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಆಗುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ BJP JDS ಮೈತ್ರಿ ಮಾಡಿಕೊಂಡಿದೆ. ಆದ್ದರಿಂದ ರಾಜ್ಯದ 28 ಕ್ಷೇತ್ರಗಳ ಅಭ್ಯರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಮಂಡ್ಯದ ಅಭ್ಯರ್ಥಿಗಳ ಆಯ್ಕೆ ತೀವ್ರ ಸಂಚಲನ ಮೂಡಿಸಿದೆ. ಈಗಾಗಲೇ BJP ಎಲ್ಲ ಪಕ್ಷಗಳಿಗಿಂತ ಮೊದಲು ವಿವಿಧ ರಾಜ್ಯಗಳ ತನ್ನ ಅಭ್ಯರ್ಥಿಗಳ 195 ಮಂದಿಯ ಅಭ್ಯರ್ಥಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು. ಈಗ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಇದರಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಸಹ ಇರಲಿದೆ. ಇಂದು ದೆಹಲಿಯಲ್ಲಿ ಸಭೆ ನಡೀತಾ ಇದೆ. BJP ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಲಾಗ್ತಾ ಇದೆ. ಜೊತೆಗೆ JDSಗೆ ಯಾವೆಲ್ಲ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಎಂಬುದು ಸಹ ತೀರ್ಮಾನ ಆಗಲಿದೆ. JDSಗೆ 2 ಹಾಸನ ಮತ್ತು ಕೋಲಾರ ಫಿಕ್ಸ್ ಆಗಿದೆ. ಮಂಡ್ಯ ಇನ್ನೊಂದು ಯಾವುದು 4, 3, 5, 4, 3, ಆಮೇಲೆ ಮಂಜುನಾಥ್ ಅವರನ್ನು ಎಲ್ಲಿಂದ. ಹಾಗಿದ್ರೆ ಬನ್ನಿ ದೆಹಲಿಯಲ್ಲಿ ಏನೇನಾಯಿತು ಇದರ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಒಂದೊಂದೇ ಕ್ಷೇತ್ರ ಹೇಳ್ತೀನಿ. ಬೀದರ್ ಭಗವಂತ್ ಖೂಬಾ ಯಾವ ರೀತಿ ವಿರೋಧ ಆಗ್ತಾ ಇದೆ ಅಂತಂದರೆ ಬಹುಶಃ ಕಾಂಗ್ರೆಸ್ ಅವರು ಕೂಡ ಇಷ್ಟು ವಿರೋಧ ಮಾಡಲಿಕ್ಕಿಲ್ಲ ಭಗವಂತ್ ಖೂಬಾ ಅವರನ್ನು. BJP ಅಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ. ಭಗವಂತ್ ಖೂಬಾಗೆ ಟಿಕೆಟ್ ಕೊಡಬೇಡಿ. ಇವತ್ತಿನ ಮೀಟಿಂಗ್ನಲ್ಲಿ ಯಡಿಯೂರಪ್ಪನವರು ಕೂಡ ಕೇಳಿದ್ರಂತೆ. ಅಲ್ಲಿ ಮೀಟಿಂಗ್ ಆಯಿತು, ಕೊಟ್ಟರೆ ಆಗಲ್ಲ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ವಿರೋಧವಿದೆ, ಅದು ನಿಜ. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ವಿರೋಧ ಇತ್ತು. ಹಾಲಿ ಮತ್ತು ಮಾಜಿ ಶಾಸಕರಿಂದ ಕೂಡ ವಿರೋಧ ಇದೆ. ಖೂಬಾ ಬದಲು ಬೇರೆಯವರಿಗೆ ಮಣೆ ಹಾಕಿ ಅಂತ ಯಡಿಯೂರಪ್ಪನವರು ಹೇಳಿದ್ರಂತೆ. ಅದಕ್ಕೆ VL ಸಂತೋಷ್ ಅವರು ಕೂಡ ಹೌದೌದು ಖೂಬಾ ಅವರು ಕೊಟ್ಟರೆ ಆಗಲ್ಲ, ಈ ಬಾರಿ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ದೆಹಲಿ ಇದಾದ ನಂತರ ದಕ್ಷಿಣ ಕನ್ನಡದ ಬಗ್ಗೆ ಏನಾಯಿತು? ನಳಿನ್ ಕುಮಾರ್ ಕಟೀಲ್ ದೆಹಲಿಯಲ್ಲಿ ಏನಾಯಿತು ಇವತ್ತಿನ ಮೀಟಿಂಗ್ನಲ್ಲಿ? ಕಟೀಲ್ಗೆ ಸಾಕ್ರೆ ಈ ಬಾರಿ ಕೊಟ್ಟಿದ್ದು. ಕಟೀಲ್ ಬದಲು ಹೊಸಬರಿಗೆ ಮಣೆ ಹಾಕಿ ಕೆಲವರ ವಿರೋಧ. ಆದರೆ BL ಸಂತೋಷ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೇ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ ಅಂತಿತ್ತು. ಯಾವಾಗ BL ಸಂತೋಷ್ ಅವರಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿದಾಗ ಆ ಕಡೆಯಿಂದ ಯಡಿಯೂರಪ್ಪನವರು ಹಾಗಿದ್ರೆ ಶೋಭಾ ಕರಂದ್ಲಾಜೆಗೂ ಕೂಡ ಟಿಕೆಟ್ ಬೇಕು ತಂದರು. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಕು, ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಬೇಕು ಅಂತಂದಾಗ ಈ ಮೂವರಿಗೂ ಟಿಕೆಟ್ ಇರಲಿಲ್ಲ ಅಂತ. ಯಾರೆಲ್ಲ? ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಮತ್ತು ಅನಂತಕುಮಾರ್ ಹೆಗಡೆ. ನಳಿನ್ ಕುಮಾರ್ ಕಟೀಲ್ಗೆ BL ಸಂತೋಷ್ ಪರವಾಗಿ ಟಿಕೆಟ್ ಇದ್ದರೆ, ಶೋಭಾ ಕರಂದ್ಲಾಜೆ ಅವರಿಗೆ ಯಡಿಯೂರಪ್ಪನ ಪರವಾಗಿ ಟಿಕೆಟ್ ಇದ್ದರೆ, ಅನಂತಕುಮಾರ್ ಹೆಗಡೆ ಅವರು ಕೊಟ್ಬಿಡಿ ಟಿಕೆಟ್ಟು. ಕಳೆದ ಬಾರಿದು ಈ ಬಾರಿ ಬಂದಿದೆ, ನಿಮಗಿಲ್ಲ. ಹಾಗಾಗಿ ಫೈಟ್ ಆಗ್ತಾ ಇದೆ. ಆದರೆ 50-50ಯಲ್ಲಿದೆ ಇದು. 50-50ಯಲ್ಲಿ ಸಂತೋಷ್ ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡ, ಅನಂತಕುಮಾರ್ ಹೆಗಡೆಗೆ ಕಳೆದ ಬಾರಿಯ ಟಿಕೆಟ್ ಇರಲಿಲ್ಲ. ಈ ಬಾರಿ ತೀವ್ರ ವಿರೋಧ ಇದೆ ಟಿಕೆಟ್ ಕೊಡೋದಕ್ಕೆ. ಯಾಕೆ ಅಂತಂದರೆ ನಾನೊಂದು ಮಾತನ್ನು ಹೇಳಿದೆ. ಈ ಬಾರಿ ಈ ವಿವಾದಿತ ಹೇಳಿಕೆ ಪ್ರಜ್ಞಾ ಠಾಕೂರ್ ಇವರಿಗೆಲ್ಲ ಕೊಡಲೇ ಇಲ್ಲ. ನೀವು ವಿವಾದಿತ ಹೇಳಿಕೆ ಕೊಡೋದು, ಆಮೇಲೆ ಕ್ಷೇತ್ರಕ್ಕೆ ಬರದೇ ಇರೋದು, ಪಕ್ಷವನ್ನು ಸಮರ್ಥಿಸ್ಕೊಳ್ಳದೇ ಇರೋದು, ಇವರು ಪ್ರಧಾನಿ ಬಂದಾಗಲೇ ಬರಲಿಲ್ಲ ಅಲ್ಲಿಗೆ. ಅನಾರೋಗ್ಯ ಇತ್ತು ಮತ್ತೊಂದು. ಹಾಗಾಗಿ ವಿವಾದಿತ ಹೇಳಿಕೆಗಳಿಂದ ಈಗಲೂ ಕೂಡ ಸುದ್ದಿ ಆಗ್ತಾ ಇರೋದು. ವಿವಾದಿತ ಹೇಳಿಕೆಗಳಿಂದ ಬೈಗುಳ ಶೂರರಿಗೆ ಟಿಕೆಟ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಬಂದಿದ್ದಾರಂತೆ. ಹಾಗಾಗಿ ಇವರಿಗೆ ಟಿಕೆಟ್ ತಪ್ಪಿದ್ರೂ ಆಶ್ಚರ್ಯ ಇಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಕೂಡ ಮತ್ತೊಂದು ಕಡೆ ಹೋಗಿದೆ. ಇವತ್ತು ಹೇಳ್ತಾ ಇದ್ರು, ಯಾರಾದರೂ ಇದ್ದರೆ ಬನ್ನಿ ಸೀಟಲ್ಲಿ ಕೂತ್ಕೊಳ್ಳೋರು ಅಂತ ಒಂದು ಆವಾಜ್ ಹಾಕಿದ್ರು ಅನಂತಕುಮಾರ್ ಹೆಗಡೆ. ನೋಡೋಣ ಏನಾಗಿ. ಇನ್ನು ಚಿಕ್ಕಮಗಳೂರು ಈ 3 ಜನ ಕೂಡ ನೋಡಿ, ನಳಿನ್ ಕುಮಾರ್ ಕಟೀಲ್, ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ. ಕಳೆದ ಬಾರಿಯ ಟಿಕೆಟ್ ಸಿಗ್ತಿರಲಿಲ್ಲ ಇವರಿಗೆ, ಒಬ್ಬೊಬ್ಬರ ಕೃಪಾ ಕಟಾಕ್ಷದಿಂದ ಸಿಕ್ತು. ಆ ಪಾಸಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಪಾಸ್ ಆಗಿಬಿಡ್ತು. ಶೋಭಾ ಕರಂದ್ಲಾಜೆಗೆ ಕಾರ್ಯಕರ್ತರ ವಿರೋಧ ಇದೆ. ಬೈಕ್ ರ್ಯಾಲಿಯನ್ನೇ ಮಾಡಿದರು ಕಾರ್ಯಕರ್ತರು. ಆದರೆ ಟಿಕೆಟ್ ಕೊಡಲೇಬೇಕು ಅಂತೇಳಿ BSY ಪಟ್ಟು ಹಿಡಿದಿದ್ದಾರಂತೆ. ಒಂದು ವೇಳೆ ಚಿಕ್ಕಮಗಳೂರಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಚಿಕ್ಕಮಗಳೂರಿಗೆ CT ರವಿ ಗ್ಯಾರಂಟಿ. CT ರವಿಗೆ ಟಿಕೆಟ್ ಅಲ್ಲಿ ಸಿಕ್ಕಿದ್ರೆ ಬಹುಶಃ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬರ್ತಾರೆ. ಎಲ್ಲಿ ಬೆಂಗಳೂರು ಉತ್ತರ ಅಂದರೆ, ಈ ಹಿಂದೆ ಎಲ್ಲಿ ಯಶವಂತಪುರದಲ್ಲಿ ಗೆದ್ದು
ಜಯದ ನಗೆ ಬೀರಿದ್ರು ಇದೇ ಶೋಭಾ ಕರಂದ್ಲಾಜೆ ಆ ವಿಧಾನಸಭಾ ಕ್ಷೇತ್ರ ಅಂದರೆ ಎಸ್ ಟಿ ಸೋಮಶೇಖರ್ ಈಗಿದ್ದಾರೆ ಆ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬೆಂಗಳೂರು ಉತ್ತರ. ಯಡಿಯೂರಪ್ಪನವರ ಮಾತಿಗೆ ಮಣೆ ಹಾಕುವ ನಿರೀಕ್ಷೆ ಇದೆ. ಇನ್ನು ಹಾವೇರಿಯಲ್ಲಿ ಏನಾಗಿದೆ, ಆಲ್ರೆಡಿ ಬೇಡ ಅಂತ ಹೇಳಿದ್ದಾರೆ. ನಿಮಗೆ ಭಾಳ ಮುಖ್ಯವಾಗಿ ಏನು ಗೊತ್ತಾ, 5 ಜಾಗ ಇದೆ. ಚಾಮರಾಜನಗರ, ಹಾವೇರಿ, ಆಮೇಲೆ ಕೆಲವು ಕಡೆ ನಿಮಗೆ ಕ್ಯಾಂಡಿಡೇಟೇ ಇಲ್ಲ. ಅಲ್ಲಿ ಹಾವೇರಿ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳಿದ್ದಾರೆ. ಯಾಕೆಂದರೆ ಅಲ್ಲಿ ಶಿವಕುಮಾರ್ ಉದಾಸಿ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರನ್ನ ಮನವೊಲಿಸೋಕ್ಕೆ ಯಾರಿಗೂ ಆಗ್ತಿಲ್ಲ. ಈಶ್ವರಪ್ಪನವರ ಮಗ ಕಾಂತೇಶ್ ಕುರುಬ ಸಮಾಜದಿಂದ, BC ಪಾಟೀಲ್, ಇದರ ನಡುವೆ ಬೊಮ್ಮಾಯಿಯವರನ್ನು ಕೂಡ ಕಣಕ್ಕಿಳಿಸೋದಕ್ಕೆ ಪ್ಲ್ಯಾನ್ ಇದೆಯಂತೆ. ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತೆ. 4 ಜನರ ಹೆಸರಿದ್ದಾರೆ ಹಾವೇರಿಯಲ್ಲಿ. ಓಕೆ, 4 ಜನ. ಇನ್ನು ವಿಜಯಪುರದಲ್ಲಿ ಯಾರು? ರಮೇಶ್ ಜಿಗಜಿಣಗಿ. ಅವರಿಗೆ ತೀವ್ರ ಆಸೆ ಇದೆ, ನಾನು ಈ ಬಾರಿ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ. ಭಾಳ ಸಂಭಾವಿತ ವ್ಯಕ್ತಿ ಇವರು, ಭಾಳ ರೆಸ್ಪೆಕ್ಟೆಡ್ ವ್ಯಕ್ತಿ. ಆದರೆ ಅನಾರೋಗ್ಯ ಕೈ ಕೊಟ್ಟಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಒಂದು ವೇಳೆ ಇವರಿಗಿಲ್ಲ ಅಂತಂದರೆ ಗೋವಿಂದ ಕಾರಜೋಳ ಅವ್ರಿಗೆ ಕೊಡ್ತಾರಾ ಅನ್ನುವಂಥ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಗೋವಿಂದ ಕಾರಜೋಳ ಕೊಡ್ತಾರಾ ಅಂತ. ಒಂದು ವೇಳೆ ಗೋವಿಂದ ಕಾರಜೋಳ ಅವ್ರಿಗೇನಾದರೂ ಕೊಟ್ಟರೆ ಈ ರಮೇಶ್ ಜಿಗಜಿಣಗಿ ಟಿಕೆಟ್ ಬೇಕು ಅಂತ ಹಠ ಹಿಡಿದು ಕಾಂಗ್ರೆಸ್ಗೆ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರ CN ಮಂಜುನಾಥ್ ಅವರಿಗೆ ಬಹುತೇಕ ಪಕ್ಕ ಇಲ್ಲಿ ಯೋಗೇಶ್ವರ್ ಅವರನ್ನು ಸಮಾಧಾನ ಮಾಡಬೇಕು. ಒಂದು ಯೋಗೇಶ್ವರ್, ಒಂದು CN ಮಂಜುನಾಥ್. ಇದಕ್ಕಾಗಿ ಭಾಳ ದೊಡ್ಡ ಮೀಟಿಂಗ್ ಆಗ್ತಾ ಇದೆ ಗೌಡ್ರ ಪಾಳಯದಲ್ಲಿ. ಓಕೆ, ಹಾಗಾಗಿ ಇವರಿಗೆ ಟಿಕೆಟ್ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಿಂದ. BSY ಇರ್ಬೋದು, RSS ಇರ್ಬೋದು, ಇವರೆಲ್ಲರ ಆಯ್ಕೆ ಡಾಕ್ಟರ್ CN ಮಂಜುನಾಥ್. ಯಾಕಂತಂದರೆ ಆ ಕ್ಷೇತ್ರವನ್ನು ಪಡ್ಕೊಳ್ಬೇಕು. ಆಮೇಲೆ ಯಾಕೆ ಅಂತಂದರೆ, ಒಂದು ಒಕ್ಕಲಿಗ ಬಲ ನಂಬರ್ 1, ಇನ್ನೊಂದು ಸ್ವತಃ CN ಮಂಜುನಾಥ್ ಅವರ ಬಲ, ಇನ್ನೊಂದು BJP ಬಲ, ಇನ್ನೊಂದು CP ಯೋಗೀಶ್ವರ ಬಲ. ಇಷ್ಟು ಬಲ ಸೇರಿಸಿ DK ಶಿವಕುಮಾರ್ ಅವರ ಸಹೋದರನನ್ನು ಮಣಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮಂಡ್ಯ ಕ್ಷೇತ್ರ BJP ಒಲವಿರೋದು ಖಂಡಿತ ಸುಮಲತಾ ಅವರಿಗೇನೆ. ಸುಮಲತಾ ಅವರು ಬೇರೆ ಕಡೆ ಹೋಗ್ತೇನೆ ಅಂತಂದರೆ ಎಲ್ಲಿಂದ ಬೇಕಿದ್ರೂ ಟಿಕೆಟ್ ಕೊಡೋದಕ್ಕೆ BJP ರೆಡಿ ಇದೆ. ಆದರೆ ಸುಮಲತಾ ಅವರು ಹೋಗ್ತಾ ಇಲ್ಲ, ನಂಬರ್ 1. ಹಾಗಂತ ಸೈಲೆಂಟ್ ಆಗಿಬಿಡ್ತಾ JDS? ನೋ ವೇ. JDS ಏನು ಹೇಳ್ತಾ ಇದೆ, ಅಲ್ಲ ರೇ, ಈಗ ಹಾಸನವನ್ನು BJPಗೆ ಬಿಟ್ಕೊಟ್ರೆ ಹೆಂಗಿರುತ್ತೆ? ಹಾಸನವನ್ನು BJPಗೆ ಬಿಟ್ಕೊಟ್ರೆ ಹೆಂಗಿರುತ್ತೆ? ಅದೇ ಥರ ಈಗ ಶಿವಮೊಗ್ಗವನ್ನು JDSಗೆ ಬಿಟ್ಟುಕೊಟ್ರೆ ಹೆಂಗಿರುತ್ತೆ? ಅದೇ ಥರ JDS ಹೇಳ್ತಾ ಇದ್ದಾರೆ, ರೀ ಮಂಡ್ಯವನ್ನು ನಾವು ಬಿಟ್ಕೊಟ್ರೆ ಏನ್ರಿ ಇದು ರಾಜಕೀಯ ಮಾಡೋದು? ಬೇಕೇ ಬೇಕು. ಅದು ಪೆಂಡಿಂಗ್ ಇಡಲ್ಪಟ್ಟಿದೆ. ಇನ್ನು ತುಮಕೂರಲ್ಲಿ ವಿ ಸೋಮಣ್ಣ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರಂತೆ BSY. ಯಾಕೆಂದರೆ ಹಳೆ ಫ್ರೆಂಡ್ ಅಲ್ವಾ. ಆದರೆ ಮತ್ತೊಂದು ಕಡೆ ತುಮಕೂರು JDS ಪಾಲಾಗೋ ನಿರೀಕ್ಷೆ ಕೂಡ ಇದೆ. ತುಮಕೂರಿಗೆ JDSಗೆ ಹೋದರೆ ಅಚ್ಚರಿ ಅಭ್ಯರ್ಥಿ ಯಾರಾದರೂ ಬಂದೇ ಬರ್ತಾರೆ JDSನಿಂದ. ಕಾದು ನೋಡೋಣ ಏನಾಗುತ್ತೆ ಅಂತ. ಓಕೆ, ಈ ನಡುವೆ